ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆ ಕ್ಲೀನ್ ಮಾಡುವಾಗ ಈ 5 ತಪ್ಪುಗಳನ್ನ ಮಾಡಿದ್ರೆ ದರಿದ್ರತನ, ಬಡತನ ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಮನೆಯನ್ನ ಶುಚಿಯಾಗಿಟ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಗೊತ್ತಿದೆ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಅದೇ ರೀತಿ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಳೋದಕ್ಕೂ ಒಳ್ಳೆಯದು. ಯಾಕಂದ್ರೆ ಯಾರು ತಮ್ಮ ಮನೆಯನ್ನ ತುಂಬಾನೇ ಕ್ಲೀನ್ ಆಗಿಟ್ಟಿರ್ತಾರೋ ಅಲ್ಲಿಗೆ ಮಾತ್ರ ಲಕ್ಷ್ಮೀ ದೇವಿ ಬರ್ತಾಳೆ ಅನ್ನೋ ಮಾತಿದೆ. ಹಾಗಾಗಿ ನಾವು ಮನೆಯನ್ನ ಯಾವಾಗ್ಲೂ ಕ್ಲೀನ್ ಆಗಿಟ್ಕೊಳ್ಬೇಕು. ಎಲ್ಲೂ ಕಸ ಇರದಂತೆ ನೋಡ್ಕೊಳ್ಬೇಕು. ಜೇಡರ ಬಲೆ ಕಟ್ಟಿರದಂತೆ ಕೂಡ ನೋಡ್ಕೊಳ್ಬೇಕು. ಯಾಕಂತಂದ್ರೆ ಮನೆಯಲ್ಲಿ ಸ್ವಲ್ಪ ಕಸ ಇದ್ರೂ ಅಥವಾ ಬಲೆ ಕಟ್ಟಿದ್ರೂ ಅಲ್ಲಿ ಲಕ್ಷ್ಮೀ ದೇವಿ ಆಗಮಿಸೋದಿಲ್ಲ. ಮನೆಯನ್ನ ಪ್ರತಿದಿನ ಗುಡಿಸಿ ಒರೆಸ್ಬೇಕು. ಆದ್ರೆ ಒರೆಸುವಾಗ ನೀವು ಮಾಡುವ ಕೆಲವೊಂದು ತಪ್ಪುಗಳು ಕಡುಬಡವರನ್ನಾಗ್ಸತ್ತೆ. ಆ ತಪ್ಪುಗಳು ಯಾವುವು? ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ವಾಸ್ತುಶಾಸ್ತ್ರದಲ್ಲಿ ಮನೆಯ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅನೇಕ ನಿಯಮಗಳನ್ನ ಮಾಡಲಾಗಿದೆ. ಅನೇಕ ಸಲ ಏನಾಗುತ್ತೆ ಅಂತಂದ್ರೆ ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ನಾವು ವಾಸ್ತು ದೋಷಗಳಿಗೆ ಕಾರಣವಾಗುವ ಕೆಲವು ತಪ್ಪುಗಳನ್ನ ಮಾಡ್ಬಿಡ್ತೀವಿ. ಅಥವಾ ನಾವು ಮಾಡುವ ಕೆಲವು ತಪ್ಪುಗಳಿಂದ ಬಡತನ ನಮ್ಮನ್ನ ಕಾಡೋದಕ್ಕೆ ಶುರು ಮಾಡುತ್ತೆ. ನೆಲ ಒರೆಸೋದಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನ ಹೇಳ್ತಾ ಇದ್ದೀವಿ. ಇದನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಗಮಿಸ್ತಾಳೆ. ಇಲ್ಲ ಅಂತಂದ್ರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ನೀವು ಗುರಿಯಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ನೆಲ ಒರೆಸುವಾಗ ಯಾವೆಲ್ಲ ನಿಯಮಗಳನ್ನ ನೆನ್ಪಿಟ್ಕೊಳ್ಬೇಕು? ಹೆಚ್ಚು ಹೆಚ್ಚು ಹಣವನ್ನ ಪಡೆಯೋದಕ್ಕೆ ಯಾವ ರೀತಿ ನೆಲವನ್ನ ಒರೆಸಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಸಾಧ್ಯವಾದ್ರೆ ಈ ನಿಯಮಗಳನ್ನ ನೋಟ್ ಮಾಡಿಟ್ಕೊಳ್ಳೋದು ಉತ್ತಮ. ಯಾಕೆಂತಂದ್ರೆ ಇದರಿಂದ ನಿಮ್ಗೇನೆ ಸಹಾಯ ಆಗುತ್ತೆ. ಮನೆಯಲ್ಲಿ ಹಣದ ಮಳೆ ಸುರಿಬೇಕು ಅಂತಂದ್ರೆ ನೆಲ ಒರೆಸುವಾಗ ನೀರಲ್ಲಿ ಕೆಲವೊಂದು ವಸ್ತುಗಳನ್ನ ಹಾಕಬೇಕು. ಆ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ನೀವು ಮನೆಯನ್ನ ಒರೆಸುವಾಗ ನೆನಪಲ್ಲಿಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಅಂತಂದ್ರೆ ಯಾವತ್ತೂ ಕೂಡ ಮನೆಯನ್ನ ಮಧ್ಯಾಹ್ನ 12 ಗಂಟೆಯ ನಂತರ ಕ್ಲೀನ್ ಮಾಡೋದು ಅಥವಾ ಗುಡಿಸೋದು ಅಥವಾ ಒರೆಸೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಈ ಸಮಯವನ್ನ ಕ್ಲೀನ್ ಮಾಡೋದಕ್ಕೆ ಶುಭವಾದ ಸಮಯ ಅಲ್ಲ ಎನ್ನಲಾಗುತ್ತೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸ ಮಾಡಬೇಕು, ಹಣದ ಮಳೆಯಾಗಬೇಕು ಅಂತಂದ್ರೆ ನೀವು ಬೆಳಗಿನ ಸಮಯದಲ್ಲಿ ಗುಡಿಸಿ ಒರೆಸೋದು ಉತ್ತಮ. ಹೀಗೆ ಮಾಡೋದು ತುಂಬಾನೇ ಶುಭ ಎನ್ನಲಾಗುತ್ತೆ. ಅಷ್ಟೇ ಅಲ್ಲ, ಬೆಳಗಿನ ಜಾವ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ಮನೆಯನ್ನ ಒರೆಸಿ ಕ್ಲೀನ್ ಆಗಿಟ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯು ಖುಷಿ ಖುಷಿಯಾಗಿ ಮನೆಗೆ ಆಗಮಿಸ್ತಾಳೆ. ಇನ್ನೊಂದು ಮುಖ್ಯವಾದ ಟಿಪ್ಸ್ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮನೆಯನ್ನ ಒರೆಸುವಾಗ ನೀರಿಗೆ ಕಹಿ ಬೇವಿನ ಎಲೆಯನ್ನ ಹಾಕೋದು. ಹೌದು, ಸ್ವಲ್ಪ ಬೇವಿನ ಎಲೆಯನ್ನ ತಗೊಂಡು ಅದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಅದರಿಂದ ಎಲೆಗಳನ್ನ ಸೋಸಿ ಆ ನೀರನ್ನ ನೆಲ ಒರೆಸುವ ಬಕೆಟ್ ನೀರಿಗೆ ಸೇರಿಸಿ. ಈ ನೀರಲ್ಲಿ ಮನೆಯನ್ನ ಒರೆಸೋದ್ರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ವಾಸ ಮಾಡ್ತಾಳೆ. ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಯಾವುದೇ ರೀತಿಯ ರೋಗಗಳು ಕೂಡ ಬರೋದಿಲ್ಲ. ಆ ಮನೆಯ ಮಕ್ಕಳಿಗೂ ಕೂಡ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಡೋದಿಲ್ಲ. ಇದನ್ನ ವಾರದಲ್ಲಿ 1 ಬಾರಿಯಾದ್ರೂ ಮಾಡೋದು ಉತ್ತಮ. ಬೇವಿನ ಎಲೆಗಳು ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ವಾಸ್ತುಶಾಸ್ತ್ರದಲ್ಲೂ ಬೇವಿನ ಎಲೆಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ಬೇವಿನ ಎಲೆಗಳ ನೀರನ್ನ ಬಳಸಿ ಮನೆ ಕ್ಲೀನ್ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ. ಯಾವುದೇ ಕೀಟಾಣುಗಳು ಕೂಡ ಆ ಮನೆಯಲ್ಲಿ ಇರೋದೇ ಇಲ್ಲ, ಎಲ್ಲವೂ ನಾಶವಾಗುತ್ತೆ. ಹಾಗಾಗಿ ಈ ನಿಯಮವನ್ನ ನೀವು ಪಾಲಿಸಿ ಉತ್ತಮ ಆರೋಗ್ಯದ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಗೂ ಪಾತ್ರರಾಗ್ತೀರಿ. ಮತ್ತೊಂದು ನಿಯಮ ಏನು ಅಂತಂದ್ರೆ ವಾರ ಪೂರ್ತಿ ಮನೆಯನ್ನ ಗುಡಿಸಿ ಒರೆಸಬೇಕು ಅನ್ನೋದು ನಿಜ. ಆದ್ರೆ ಗುರುವಾರದ ದಿನ ಮನೆಯನ್ನ ಒರೆಸೋದು ತಪ್ಪು.
ಯಾಕಂತಂದ್ರೆ ಗುರುವಾರದ ಗ್ರಹವಾದ ಗುರುಗ್ರಹ ನಿಮ್ಮ ಮೇಲೆ ಮುನಿಸಿಕೊಳ್ತಾನೆ. ಇದರಿಂದ ಗುರುದೋಷ ಉಂಟಾಗುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಗುರುವಾರದ ದಿನ ನೆಲ ಒರೆಸಿದ್ರೆ ಆರ್ಥಿಕ ಸಮಸ್ಯೆ ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ನಿಮಗೆ ಆದಾಯ ಹರಿದು ಬರುವ ದಾರಿಗಳು ಕೂಡ ಮುಚ್ಚಿಕೊಳ್ಳುತ್ತವೆ. ಇದರಿಂದ ನೀವು ಬಡವರಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರುವಾರದ ದಿನ ಒರೆಸೋದನ್ನ ಸಾಧ್ಯವಾದಷ್ಟು ತಪ್ಪಿಸಿ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ನೆಲ ಒರೆಸುವಾಗ ನೀವು ಆರಂಭಿಸೋ ದಿಕ್ಕು ಕೂಡ ಮುಖ್ಯ. ಹೌದು, ಯಾವಾಗ್ಲೂ ನೆಲ ಒರೆಸುವಾಗ ಉತ್ತರ ದಿಕ್ಕಿನಿಂದ ನೆಲ ಒರೆಸೋದಕ್ಕೆ ಆರಂಭಿಸೋದು ಉತ್ತಮ. ಬೇರೆ ದಿಕ್ಕಿನಿಂದ ನೆಲ ಒರೆಸೋದಕ್ಕೆ ಆರಂಭಿಸಿದ್ರೆ ಮನೆಯಲ್ಲಿ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಉತ್ತರ ದಿಕ್ಕಿನಿಂದಲೇ ಆರಂಭಿಸಬೇಕು. ಇನ್ನು ಮಂಗಳವಾರ, ಭಾನುವಾರ ಮನೆಯನ್ನು ಒರೆಸುವಾಗ ನೀರಿಗೆ ಉಪ್ಪನ್ನ ಸೇರಿಸಿ ಮನೆಯನ್ನು ಒರೆಸೋದನ್ನ ತಪ್ಪಿಸಬೇಕು. ಇದರಿಂದ ಕೆಟ್ಟ ಪರಿಣಾಮ ಬೀರುತ್ತೆ. ನಿಮಗೆ ಧನ ನಷ್ಟ, ಆರೋಗ್ಯ ಸಮಸ್ಯೆಗಳು, ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡೋದಕ್ಕೆ ಶುರು ಆಗಬಹುದು. ಮಂಗಳವಾರ, ಭಾನುವಾರ, ಗುರುವಾರ ಬಿಟ್ಟು ಯಾವ ದಿನದಲ್ಲಿ ಬೇಕಾದ್ರೂ ನೀವು ಉಪ್ಪಿನ ನೀರಿನಿಂದ ಮನೆಯನ್ನ ಕ್ಲೀನ್ ಮಾಡಬಹುದು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಹಾಗೇನೆ ಎಲ್ಲಾ ರೀತಿಯ ನೆಗೆಟಿವ್ ಎನರ್ಜಿಗಳು ದೂರ ಆಗುತ್ತೆ ಅನ್ನೋದನ್ನ ಮರಿಬೇಡಿ. ಇನ್ನೂ ಒಂದು ವಿಷಯ ಇದೆ ಸ್ನೇಹಿತರೆ, ಮನೆಯನ್ನ ಒರೆಸೋದಕ್ಕೆ ಯಾವ ಬಕೆಟ್ ಬಳಕೆ ಮಾಡ್ತೀರಾ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಿ. ಹಳೆಯ ಅಥವಾ ತುಂಡಾದ ಬಕೆಟ್ನ ಬಳಕೆ ಮಾಡ್ತಾ ಇದ್ರೆ ಅದು ನಿಮ್ಮ ತಪ್ಪು. ಯಾಕಂದ್ರೆ ನೆಲ ಒರೆಸೋದಕ್ಕೆ ತುಂಡಾದ ಬಕೆಟ್ ಅನ್ನ ಬಳಕೆ ಮಾಡೋದು ತಪ್ಪು. ಇದರಿಂದ ನೆಗೆಟಿವಿಟಿ ಹೆಚ್ಚಾಗುತ್ತೆ. ವಾಸ್ತುವಿನ ಅನುಸಾರ ಇದು ತಪ್ಪು. ತುಂಡಾದ ವಸ್ತುಗಳನ್ನ ವಾಸ್ತುಶಾಸ್ತ್ರದಲ್ಲಿ ಅಶುಭ ಎನ್ನಲಾಗುತ್ತೆ. ಹಾಗಾಗಿ ತುಂಡಾದ ಬಕೆಟ್ ಬಳಕೆಯಿಂದ ಆದಷ್ಟು ದೂರ ಇರಿ. ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಮನೆಯನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಆ ಗಲೀಜು ನೀರನ್ನ ಎಲ್ಲಂದ್ರಲ್ಲಿ ಹಾಕೋದು. ಅದರಲ್ಲೂ ಕೆಲವರು ನೆಲ ಒರೆಸಿದ ಗಲೀಜು ನೀರನ್ನ ಮನೆಯ ಮುಖ್ಯ ದ್ವಾರದ ಮುಂದೆ ಚೆಲ್ತಾರೆ. ಆದ್ರೆ ವಾಸ್ತುವಿನ ಪ್ರಕಾರ ಇದು ತಪ್ಪು. ಯಾಕಂದ್ರೆ ಮನೆಯ ಮುಖ್ಯ ದ್ವಾರದ ಮೂಲಕ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ. ಅದೇ ಜಾಗದಲ್ಲಿ ನೀವು ಗಲೀಜು ನೀರನ್ನ ಚೆಲ್ಲಿದ್ರೆ ಲಕ್ಷ್ಮೀ ದೇವಿ ಖಂಡಿತವಾಗಿಯೂ ಕೋಪಗೊಳ್ತಾಳೆ. ಇದರಿಂದ ನಿಮ್ಮ ಮೇಲೆ ಯಾವತ್ತೂ ಲಕ್ಷ್ಮೀ ದೇವಿಯ ಕೃಪೆ ಇರೋದಿಲ್ಲ. ಅಷ್ಟೇ ಅಲ್ಲ, ಬಾಗಿಲಿನವರೆಗೆ ಬಂದ ಲಕ್ಷ್ಮೀ ದೇವಿ ಹಿಂತಿರುಗಿ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ತಪ್ಪು ಮಾಡೋದನ್ನ ತಪ್ಪಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.